ಬೇಗ ಸೈನ್ ಮಾಡ್ಕೊಡು. ಡನ್. ಇವಾಗ ಹೋಗಿ ಅಮ್ಮನ ಹತ್ರ ಸೈನ್ ಹಾಕಿಸ್ಕೊತೀನಿ. ನನ್ ಸೈನ್ ಅಲ್ವಾ? ಕೊಡು, ಮಾಡ್ತೀನಿ. ನೀನು ನಮ್ಮಮ್ಮ ಅಲ್ಲ. ನಾನೇ ನಿನ್ನಮ್ಮ ಲಕ್ಕಿ, ಅವ್ರು ನಿಮ್ಮಪ್ಪ. ನಮ್ಮಪ್ಪ ಇವ್ರೇ, ಆದ್ರೆ ನೀನು ನಮ್ಮಮ್ಮ ಅಲ್ಲ. ಫ್ಯಾಮಿಲಿ ಟ್ರೀನಲ್ಲೂ ನಿನ್ ಫೋಟೋ ಇಲ್ಲ. ಅಮ್ಮನ್ ಪ್ಲೇಸ್ ಅಲ್ಲಿ ಭಾಗ್ಯ ಅಮ್ಮನ್ ಫೋಟೋ ಇದೆ, ಅದಕ್ಕೆ ಭಾಗ್ಯ ಅಮ್ಮನೇ ನಮ್ಮಮ್ಮ. ನಾನ್ ಭಾಗ್ಯ ಅಮ್ಮನ ಹತ್ರನೇ ಸೈನ್ ಮಾಡಿಸ್ಕೋತೀನಿ. ನೋಡು ಮಿತ್ರ, ಹೇಗ್ ಮಾತಾಡ್ತಿದ್ದಾಳೆ ಇವಳು. ನಾನು ಅವಳಮ್ಮ ಅಲ್ವಂತೆ, ಆ ಭಾಗ್ಯ ಅವಳಮ್ಮ ಅಂತೆ. ಹೌದು, ಭಾಗ್ಯ ಅಮ್ಮನೇ ನಮ್ಮಮ್ಮ. ನೀನ್ ಯಾವತ್ತೂ ನಮ್ಮಮ್ಮ ಆಗಲ್ಲ. ಅಮ್ಮ. ಏನ್ ಲಕ್ಕಿ? ಅಪ್ಪ ಸೈನ್ ಮಾಡಿದ್ರಮ್ಮ, ಇವಾಗ ನೀನ್ ಮಾಡು. ಕೊಡು. ವಿನ್ನು ಎಲ್ಲಿ? ನೀನೇನ್ ಇಲ್ಲಿಗೆ ಬಂದಿದ್ಯಾ? ಪ್ರೋಗ್ರೆಸ್ ಕಾರ್ಡ್ಗೆ ಸೈನ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ಯಾರ ಹತ್ರ ಸೈನ್ ಮಾಡಿಸ್ಕೋತೀಯಾ? ನಮ್ಮಪ್ಪನ ಹತ್ರ. ಅಪ್ಪ, ನನ್ ಮಾರ್ಕ್ಸ್ ಕಾರ್ಡ್ ನೋಡಿ ಅಪ್ಪ. ನನ್ಗೂ ಕೂಡ ಲಕ್ಕಿ ತರ ಎ ಗ್ರೇಡ್ ಬಂದಿದೆ. ನೀವ್ ಸೈನ್ ಮಾಡಿದ್ರೆ ನನ್ ಸ್ಕೂಲಲ್ಲಿ ನಮ್ ಮಿಸ್ಗೆ, ನನ್ ಫ್ರೆಂಡ್ಸ್ ತೋರಿಸ್ತೀನಿ. ಸೈನ್ ಮಾಡಿ ಅಪ್ಪ. ಅವನು ನಿಮ್ಮಪ್ಪ ಅಲ್ಲ. ನಮ್ಮಪ್ಪನೇ. ಹಾಗಂತ ಯಾರು ಹೇಳಿದ್ದು? ನಿಮ್ಮಮ್ಮ ಹೇಳಿದ್ಲಾ? ಅಜ್ಜಿ ತಾತ ಕೂಡ ಹೇಳಿದ್ರು. ನಾನ್ ಹೇಳ್ತಿದ್ದೀನಲ್ವಾ, ಅವ್ನು ನಿನ್ನಪ್ಪ ಅಲ್ಲ. ಆ ಮಾತು ನೀವಲ್ಲ, ನಮ್ಮಪ್ಪ ಹೇಳಿ. ಎಷ್ಟು ಪೊಗರು ನಿನಗೆ. ಮಿತ್ರ, ಹೇಳು ಮಿತ್ರ, ಅವ್ನು ನಿನ್ ಮಗ ಅಲ್ಲ ಅಂತ ಹೇಳು. ನೀವ್ ನನ್ನ ಅಪ್ಪನೇ ಅಲ್ವಾ ಅಪ್ಪ? ದಯವಿಟ್ಟು ಸೈನ್ ಮಾಡಿ ಅಪ್ಪ. ಇಷ್ಟು ದಿನ ಯಾರು ಸೈನ್ ಮಾಡಿದ್ರೋ ಅವ್ರ ಹತ್ರನೇ ಸೈನ್ ಮಾಡಿಸ್ಕೊ. ಇಷ್ಟು ದಿನ ಅಮ್ಮನೇ ಸೈನ್ ಮಾಡ್ತಾ ಇದ್ರು, ಇವಾಗ ನೀವ್ ಸೈನ್ ಮಾಡಿ ಅಪ್ಪ. ಮಾಡಲ್ಲ ಅಂತ ಹೇಳ್ದ ಅಲ್ವಾ? ಹೋಗೋ. ನೀವ್ ಹೇಳಿ ಅಪ್ಪ. ನಿಮ್ಮ ಅಮ್ಮನ ಹತ್ರನೇ ಸೈನ್ ಮಾಡಿಸ್ಕೊ. ಅಂದ್ರೆ ನೀವ್ ಸೈನ್ ಮಾಡಲ್ವಾ? ಅದನ್ನೇ ಅಲ್ವಾ ಹೇಳ್ತಿರೋದು. ನೀವ್ ಇಲ್ಲಿವರೆಗೂ ನನ್ ಕಾರ್ಡಲ್ಲಿ ಯಾವತ್ತೂ ಸೈನ್ ಮಾಡೇ ಇಲ್ಲ ಅಪ್ಪ. ಯಾವತ್ತೂ ಮಾಡಲ್ಲ, ಯಾಕಂದ್ರೆ ಇವ್ರು ನಿಮ್ಮಪ್ಪ ಅಲ್ಲ. ಹೋಗೋ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಇನ್ನು ಯಾಕೆ ಇಲ್ಲೇ ನಿಂತಿದ್ಯೋ? ಔಟ್. ಅಪ್ಪ ಅಪ್ಪ ಅಂತ ನಿನ್ನ ನಂಬಿಸ್ತಿದ್ದಾನೆ. ಇದೆಲ್ಲ ಅವನಮ್ಮನ ಪ್ರಭಾವ. ಅವಳೇ ಅವನಿಗೆ ಟ್ರೈನಿಂಗ್ ಕೊಟ್ಟು ಕಳಿಸಿದಾಳೆ. ಅಪ್ಪ ಸೈನ್ ಮಾಡಿದ್ರ ವಿನು? ವಿನ್ನು, ವಿನು, ಏನಾಯ್ತು? ಯಾಕಷ್ಟು ಡಲ್ ಆಗಿದ್ಯಾ? ಮಕ್ಕಳಿಗೆ ಇರೋದು ಇಲ್ದೇ ಇರೋದು ಹೇಳಿ ಛೂ ಬಿಡೋದು ಯಾಕೆ? ಹೀಗ್ ಬೇಜಾರಾಗೋದು ಯಾಕೆ?
ಅವನ್ ಹೆಂಡತಿನೇ ಅಲ್ಲ ಅಂತ ಮಿತ್ರ ಹೇಳದ್ಮೇಲೂ ವಿನ್ನು ಅವನ್ ಮಗ ಹೇಗಾಗ್ತಾನೆ? ಈ ಲಕ್ಕಿಗೆ ನೀನಮ್ಮ ಆಗೋದಕ್ಕೆ ನೀನು ಫ್ಯಾಮಿಲಿ ಟ್ರೀನಲ್ಲಿ ನಿನ್ ಫೋಟೋ ಹಾಕಿದ್ಯೇನೋ. ಆದ್ರೆ ನಿನ್ ಮಗ ವಿನ್ನುಗೆ ಮಿತ್ರ ಯಾವತ್ತೂ ಸೈನ್ ಹಾಕಲ್ಲ. ನಿನಗ್ ಸಿಗದೆ ಇರೋ ಸಂಬಂಧನ ಅನಾವಶ್ಯಕವಾಗಿ ಮಕ್ಕಳ ಮೇಲೆ ಹಾಕಿ ಅವ್ರಿಗೆ ನೋವು ಮಾಡಿ ಆ ಪಾಪನ ನಿನ್ ಮೇಲೆ ಹಾಕೋಬೇಡ. ನಿನ್ ಲಿಮಿಟ್ಸ್ ಅಲ್ಲಿ ನೀನಿದ್ರೆ ಎಲ್ರಿಗೂ ಒಳ್ಳೇದು. ಅಪ್ಪ, ಅವನು ನಿನ್ನಪ್ಪ ಅಲ್ಲ. ನೀವ್ ನನ್ನ ಅಪ್ಪನೇ ಅಲ್ವಾ ಅಪ್ಪ? ದಯವಿಟ್ಟು ಸೈನ್ ಮಾಡಿ ಅಪ್ಪ. ಇಷ್ಟು ದಿನ ಯಾರು ಸೈನ್ ಮಾಡಿದ್ರೋ ಅವ್ರ ಹತ್ರನೇ ಸೈನ್ ಮಾಡಿಸ್ಕೊ. ವಿನ್ನು, ಅಪ್ಪ ಸೈನ್ ಮಾಡಿಲ್ಲ ಅಂತ ಅಳ್ತಿದ್ಯಾ ವಿನ್ನು? ಇಲ್ ನೋಡು, ಇಷ್ಟಕ್ಕೆಲ್ಲ ಯಾರಾದ್ರೂ ಕಣ್ಣೀರ್ ಹಾಕ್ತಾರಾ? ಇವಾಗ ಏನಾಯ್ತು? ಅಪ್ಪ ಸೈನ್ ಮಾಡಿಲ್ಲ ಅಷ್ಟೇ ಅಲ್ವಾ? ನಾನ್ ಮಾಡ್ತೀನಿ. ನನ್ಗ ಅಪ್ಪನ್ ಸೈನೇ ಬೇಕಮ್ಮ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ವಿನ್ನು. ನಾನು ಕೂಡ ಅವ್ರ ಮಗನೇ ಅಲ್ವಾ? ಯಾಕೆ ಸೈನ್ ಹಾಕ್ದೆ ಹಾಗೆ ಕಳ್ಸಿದ್ರು? ಲಕ್ಕಿಗ್ ಸೈನ್ ಮಾಡಿದ್ರು, ಮತ್ ನನಗ್ ಯಾಕೆ ಮಾಡ್ಲಿಲ್ಲ? ಖಂಡಿತ ಮಾಡ್ತಾರೆ ವಿನ್ನು. ಯಾವಾಗ ಮಾಡ್ತಾರೆ? ಟೈಮ್ ಬೇಕಾಗುತ್ತೆ ಅಂತ ಹೇಳ್ದೆ ಅಲ್ವಾ? ಇನ್ನು ಎಷ್ಟ್ ಟೈಮ್ ಬೇಕು? ಅದ್ ಹೇಗ್ ಹೇಳಿ ನಾನು? ಹೇಳಮ್ಮ, ನಾನ್ ಯಾವಾಗ ಅಪ್ಪನ್ ಮಗ ಆಗ್ತೀನಿ ಅಂತ? ನಾನ್ ನಿನಗ್ ಮಗ ಅಂದ್ಮೇಲೆ ಅಪ್ಪನ ಕೂಡ ಮಗ ತಾನೆ. ನೀನ್ ನನಗಮ್ಮ, ಹಾಗೆ ನಿನ್ ಲಕ್ಕಿಗೂನು ಅಮ್ಮ ತಾನೆ. ನಿನ್ ಲಕ್ಕಿ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಸೈನ್ ಮಾಡ್ದೆ ಅಲ್ವಾ? ಅಪ್ಪ ನನ್ಗೆ ಯಾಕೆ ಸೈನ್ ಮಾಡ್ತಾ ಇಲ್ಲ? ನಿನ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ವಿನ್ನು. ಹೇಳಮ್ಮ, ಯಾಕೆ ಮಾತಾಡ್ತಾ ಇಲ್ಲ? ಅಪ್ಪಂಗೆ ನೀನ್ ಮಗನೇ ವಿನ್ನು. ನೀನ್ ಕನಸ್ ಕಂಡ ಹಾಗೆ ಅಪ್ಪ ನಿನ್ಗೆ ಕೈ ತುತ್ತು ತಿನ್ನಿಸ್ತಾರೆ, ನಿನ್ ಜೊತೆ ಆಟ ಆಡ್ತಾರೆ, ನಿನ್ ಪ್ರೋಗ್ರೆಸ್ ಕಾರ್ಡ್ ಮೇಲೆ ಸೈನ್ ಕೂಡ ಮಾಡ್ತಾರೆ. ಇವಾಗ ಮಾಡ್ಲಿಲ್ಲ ಅಲ್ವಾ? ನಮ್ಮ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ನನ್ನ ಫ್ರೆಂಡ್ಸ್ ಎಲ್ರ ಹತ್ರ ಜಂಬದಿಂದ ಹೇಳ್ಕೊಂಡಿದ್ದೆ. ಅಪ್ಪನ ಹತ್ರ ಸೈನ್ ಮಾಡಿಸ್ಕೊಳ್ದೆ ನಾಳೆ ನನ್ ಸ್ಕೂಲ್ಗೆ ಹೋದ್ರೆ ಎಲ್ರು ನನ್ನನ್ನ ಆಡ್ಕೊಂಡ್ ನಗ್ತಾರೆ. ಅಪ್ಪ ಇಲ್ದೇ ಇರೋನು ಅಂತ ಮತ್ತೆ ಹೀಯಾಳಿಸ್ತಾರಮ್ಮ. ನನಗ್ ಶೇಮ್ ಆಗುತ್ತೆ. ನಾನ್ ಯಾವಾಗ್ಲೂ ಅಪ್ಪ ಇಲ್ದೇ ಇರೋನ್ ತರನೇ ಬದುಕ್ಬೇಕಾ? ಅಪ್ಪ ನನ್ನನ್ ಮಗ ಅಂತ ಒಪ್ಕೊಳಲ್ವಾ?
ಎಲ್ರಿಗೂ ಅಪ್ಪ ಇದ್ದಾರೆ, ಲಕ್ಕಿಗೂ ಇದ್ದಾರೆ, ನನ್ಗೂನು ಇದ್ದಾರೆ. ಅವರೇ ನನ್ನ ಅಪ್ಪ ಅಂತ ನಾನು ಯಾಕೆ ಹೇಳ್ಕೋಬಾರ್ದು? ಈ ಪ್ರಶ್ನೆಗಳಿಗೆ ಕಾಲನೇ ಉತ್ತರ ಕೊಡ್ಬೇಕು ವಿನ್ನು. ನಾನ್ ನಿನ್ ಮದ್ವೆ ಫೋಟೋ ನೋಡ್ದಾಗ ನನ್ಗ ಅಪ್ಪ ಇರೋದ್ ಗೊತ್ತಾಯ್ತು. ಅಪ್ಪನ್ಗೋಸ್ಕರ ಎಷ್ಟೋ ಆಸೆ ಇಟ್ಕೊಂಡೆ ಮನೆಗ್ ಬಂದೆ. ಇಲ್ಲಿ ಅಪ್ಪ ಇದ್ದಾರೆ, ಆದ್ರೆ ನನಗಿಲ್ಲ ಅಮ್ಮ. ಮನೀಷಾ, ಮನೀಷಾ, ಎಲ್ಲಿ ಹೋದ್ಲಿ ಇವಳು? ಕಾಣಿಸ್ತಿಲ್ವಲ್ಲ. ಮನೀಷಾ, ಒಬ್ಳೆ ಏನ್ ಯೋಚನೆ ಮಾಡ್ತಿದ್ಯಾ? ಭಾಗ್ಯ ಬಗ್ಗೆನಾ? ವಿನ್ನು ಬಗ್ಗೆ ಆಂಟಿ. ಅವನ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋದು ಯಾವಾಗ್ಲೂ ಆಗಿದೆ, ಇವಾಗ ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಣ ಅಂದ್ರೆ ಏನ್ ಮಾಡ್ಬೇಕಂತಿದ್ಯಾ? ನಾಳೆನೆ ಆ ವಿನ್ನು ಮಿತ್ರನ್ ಮಗ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ನಾಳೆನಾ? ಬೇಡ ಮೋನಿಶಾ, ಅದರಿಂದ ಮತ್ತೆ ತೊಂದರೆ ಆಗುತ್ತೆ. ಇಲ್ಲಿವರೆಗೂ ನೆಗ್ಲೆಕ್ಟ್ ಮಾಡಿದ್ದೀನಿ ಆಂಟಿ. ನೆಗ್ಲೆಕ್ಟ್ ಏನಿದೆ? ಅವನ್ ಬಂದಿದ್ದು ನೆನ್ನೆ ಅಲ್ವಾ? ಇವಾಗ ಮಿತ್ರನ್ ಹತ್ರ ಆಗ್ತಿದ್ದಾನೆ. ನೀನು ವಿನು ಬಗ್ಗೆ ಅಷ್ಟು ಆತುರವಾಗಿ ಡಿಸಿಷನ್ ತಗೊಂಡ್ರೆ ಮಿತ್ರನ್ ದೃಷ್ಟಿಯಲ್ಲಿ ಕೆಟ್ಟವಳಾಗ್ತೀಯಾ. ಡಿಸಿಷನ್ ತಗೊಳ್ದೆ ಹೋದ್ರೆ ಮಿತ್ರ ನನ್ನಿಂದ ದೂರ ಆಗ್ತಾನೆ ಆಂಟಿ. ಆ ವಿನ್ನು ಹೋಗ್ತಾ ಹೋಗ್ತಾ ಇನ್ನೂ ಹತ್ರ ಆಗ್ತಾನೆ. ಮಿತ್ರ ಅವನ ಹತ್ರ ಲಾಕ್ ಆದ್ರೆ ಭಾಗ್ಯ ಮಿತ್ರಂಗ್ ಹತ್ರ ಆಗ್ತಾಳೆ. ನೀನ್ ಹೇಳೋದ್ ಕೂಡ ನಿಜಾನೇ ಮನೀಷಾ. ಆದ್ರೆ ನೀನ್ ಮಾಡಕ್ ಹೊರಟಿರೋ ವಿಷಯದಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಕೂಡ ಇದೆ. ಪ್ಲಸ್ ಏನಂದ್ರೆ ವಿನುನ ಮಿತ್ರನಿಂದ ದೂರ ಮಾಡ್ಬೋದು. ಮೈನಸ್ ಏನು ಅಂದ್ರೆ ನೀನು ಮಿತ್ರನ್ ದೂರ ಆಗ್ಬಹುದು. ಏನಾದ್ರೂ ಸರಿ, ನಾನ್ ಅನ್ಕೊಂಡಿದ್ ಮಾಡ್ತೀನಿ ಆಂಟಿ. ಆವೇಶದಲ್ಲಿ ನಿರ್ಧಾರ ತಗೋಬೇಡ ಮನೀಷಾ. ಮಿತ್ರ ವಿನು ಪ್ರೋಗ್ರೆಸ್ ಕಾರ್ಡಲ್ಲಿ ಇನ್ನು ಸೈನ್ ಹಾಕ್ಲಿಲ್ವಲ್ಲ? ಆದ್ರೆ ಆ ವಿನ್ನು ಮಿತ್ರನ್ನ ಯೋಚನೆ ಮಾಡೋ ಹಾಗೆ ಮಾಡಿದಾನೆ ಆಂಟಿ. ಪ್ರತಿ ಸಲ ಅಪ್ಪ ಅಪ್ಪ ಅಂತ ಕರಿತಿದ್ರೆ ಮಿತ್ರಂಗೆ ನಿಧಾನವಾಗಿ ರಿಯಲೈಸೇಷನ್ ಆಗುತ್ತೆ. ಅವನಲ್ಲಿರೋ ತಂದೆ ಪ್ರೀತಿ ಹುಟ್ಕೊಳ್ಳುತ್ತೆ. ನಾಳೆ ಭಾಗ್ಯ ಶಾಂತಿ ಪೂಜೆ ಅಂತಿದ್ಲು, ಅದು ಮಿತ್ರನ್ ಜೊತೆ ಸೇರಿ ಮಾಡ್ಬೇಕಂತೆ. ಮಿತ್ರ JMR ಪ್ರಾಜೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ, ಅದು ಕೂಡ ಭಾಗ್ಯ ಜೊತೆ ಸೇರಿ ಮಾಡ್ಬೇಕು. ಆಂಟಿ, ಅಂಕಲ್, ವಿವೇಕ್, ಜಾನು ಅಷ್ಟೇ ಅಲ್ದೆ ಆ ಲಕ್ಕಿ ಕೂಡ ಭಾಗ್ಯ ಪರವಾಗೇ ಇದ್ದಾರೆ. ನೀವು ಮಾತ್ರ ನನ್ ಪರವಾಗಿದ್ದೀರಾ. ಅದಕ್ಕೆ ನಾನು ಅವಸರ ಮಾಡ್ತಿದ್ದೀನಿ ಆಂಟಿ. ಮಿತ್ರ ಕೂಡ ನಿನ್ ಪರವಾಗೇ ಇದನ್ನಲ್ಲ ಮನೀಷಾ. ಒಂದ್ ಕಾಲದಲ್ಲಿ ಇದ್ದ, ಆಮೇಲೆ ಇದಾನೋ ಇಲ್ವೋ ಗೊತ್ತಿಲ್ಲ. ಇನ್ನು ಮಿತ್ರನ ಪದೇ ಪದೇ ಅಪ್ಪ ಅಪ್ಪ ಅಂತಿದ್ದಾನೆ. ಆ ಲಕ್ಕಿ ಭಾಗ್ಯನ ಅಮ್ಮ ಅಂತಿದ್ದಾಳೆ. ವಿನ್ನೂನ ಆಕ್ಸೆಪ್ಟ್ ಮಾಡುವಂತ ಮಿತ್ರನ ಫೋರ್ಸ್ ಮಾಡ್ತಿದ್ಲು. ಒಂದ್ ಕಡೆ ಆ ಇಬ್ರು ಮಕ್ಕಳು, ಇನ್ನೊಂದ್ ಕಡೆ ಆ JMR ಪ್ರಾಜೆಕ್ಟು, ಈ ಶಾಂತಿ ಪೂಜೆ. ಎಲ್ಲ ಸೇರಿ ಮಿತ್ರ ನನಗಿಷ್ಟ ಇಲ್ದೇ ಇರೋದ್ ಮಾಡ್ತಾನೆ ಅಂತ ನಂಗೆ ಭಯ ಆಗ್ತಿದೆ ಆಂಟಿ. ನಿನ್ ಭಯದಲ್ಲಿ ಅರ್ಥ ಇದೆ ಮನೀಷಾ. ನೀನ್ ಅವಸರ ಪಡೋದು ಕರೆಕ್ಟೇ. ಪ್ರಾಜೆಕ್ಟ್ ಬಗ್ಗೆ, ಪೂಜೆ ಬಗ್ಗೆ ಪಕ್ಕಕ್ಕಿಡು. ಮಕ್ಕಳೇ ದೊಡ್ಡ ಸಮಸ್ಯೆ. ದೂರ ಆಗಿರೋ ತಂದೆ ತಾಯಿನ ಮಕ್ಕಳು ಸೇರಿಸಿದ ಹಾಗೆ ಪುರಾಣ ಇತಿಹಾಸದಲ್ಲಿದೆ. ಚರಿತ್ರೆಯಲ್ಲಿ ಎಷ್ಟೋ ಸಾಕ್ಷಿಗಳಿವೆ. ವಿನು ಲಕ್ಕಿ ಸೇರಿ ಭಾಗ್ಯ ಮಿತ್ರನ ಒಂದ್ ಮಾಡಿದ್ರು ಮಾಡ್ತಾರೆ. ಅದಕ್ಕೆ ಆಂಟಿ, ನಾಳೆನೆ ವಿನ್ನೂನ್ ಹೊಣೆ ಬರಾನ ಚೇಂಜ್ ಮಾಡ್ಬೇಕು. ಅವನು ಮಿತ್ರನ್ ಮಗ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಸಾಕು. ವಿನ್ನೂನ ಭಾಗ್ಯನ ಇಬ್ಬರನ್ನೂ ಸೇರಿಸಿ ಮಿತ್ರ ಮನೆಯಿಂದ ಹೊರಗೆ ಹಾಕ್ತಾನೆ. ಅದೇ ಮಾಡೋಣ ಮನೀಷಾ. ಅರವಿಂದಕ್ಕ ತ್ರಿವಿಕ್ರಮ ಭಾವ ಕೂಡ ನಮ್ಮನ್ನ ತಡೆಯೋದಿಲ್ಲ.
ನಾಳೆ ಶಾಂತಿ ಪೂಜೆ ಬಾಗಿಂಗೆ ಅಶಾಂತಿ ಪೂಜೆ ಆಗ್ಬೇಕು. ಆ ವಿನುಗೆ ಕೆಟ್ಟ ದಿನ ಆಗ್ಬೇಕು. ಜಾನು ಆಯ್ತಾ? ಬನ್ನಿ ಬನ್ನಿ, ಜಾಗ ಯಾಕೆ ಬಿಡಿ ಇಷ್ಟ್ ಲೇಟ್ ಸ್ವಲ್ಪ. ಆಯ್ತು? ಸರಿ ಮಾವ, ನಡೀರಿ, ತರ್ಸ್ತಾ ನಡೀರಿ. ಇದೀನಿ. ಬನ್ನಿ. ಏನ್ ಮನೀಷಾ, ಎಲ್ರೂ ಸೇರಿ ಏನೋ ಗಡಿಬಿಡಿ ಮಾಡ್ತಿದ್ದಾರೆ. ಏನೋ ಆಂಟಿ, ಏನೋ ಮಾರ್ಚ್ ಡ್ರಿಲ್ ಮಾಡ್ತಿರೋ ಹಾಗೆ ಅನಿಸ್ತಿದೆ. ನೋಡೋಣ ಬಾ. ಲಕ್ಕಿ, ಯಾಕೆ ಎಲ್ರು ಅಷ್ಟು ಗಾಬರಿಯಲ್ಲಿದ್ದಾರೆ? ವಿನುಗೆ ಜ್ವರ ಬಂದಿದೆ ಅಪ್ಪ. ಜ್ವರಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ಅದೇನೋ ಮೇಜರ್ ಆಪರೇಷನ್ ನಡೀತಿರೋ ಹಾಗೆ ಇಷ್ಟೊಂದ್ಯಾಕೆ ಗಾಬರಿ ಆಗ್ತಿದ್ದಾರೆ? ಸಡನ್ ಆಗಿ ಹೀಗೆ ಬಿನ್ನುಗೆ ಯಾಕೆ ಜ್ವರ ಬಂತು? ನಿನ್ನಿಂದಾನೇ ಅಪ್ಪ. ನಾನೇನ್ ಮಾಡ್ದೆ ಲಕ್ಕಿ? ಒಂದ್ ಸೈನ್ ಮಾಡಿದಿದ್ರೆ ಅವ್ನ್ ಗಂಟೆ ಏನ್ ಹೋಗ್ತಿತ್ತು. ಚಿಕ್ಕ ಮಗು ಅಂತನೂ ನೋಡದೆ ಬೇಜಾರ್ ಮಾಡ್ತಾ ಇದ್ದಾನೆ. ಮಿತ್ರ ಮತ್ತೆ ಇಷ್ಟು ಕಠೋರವಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅರವಿಂದ. ನೀನ್ ಸೈನ್ ಮಾಡಲ್ಲ ಅಂತ ಹೇಳ್ಬಾರ್ದಾಗಿತ್ತಪ್ಪ. ಸೈನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿದೆ. ಸೈನ್ ಹಾಕದೇ ಇದ್ರೆ ಜ್ವರ ಬಂದ್ಬಿಡತ್ತಾ? ಇದೆಂತ ವಿಚಿತ್ರ. ಕಳ್ಳು ಜ್ವರ ಆಗಿರ್ಬೇಕು ಆಂಟಿ. ಅವನ ಅಮ್ಮನ್ ತರ ಅವನ್ ಕೂಡ ನಾಟಕ ಆಡ್ತಿದ್ದಾನೆ. ಅಪ್ಪ ಸೈನ್ ಮಾಡ್ಬೇಕು. ಸೈನ್ ಮಾಡ್ಬೇಕು. ನೋಡ್ರಿ, ಅವನಿಷ್ಟು ಜ್ವರದಲ್ಲಿದ್ರು ಕೂಡ ಅಪ್ಪ ಸೈನ್ ಮಾಡ್ಬೇಕು ಅಂತ ಹೇಗ್ ಕನ್ವರ್ಸ್ತಾ ಇದ್ದಾನೆ. ವಿನು ಇಷ್ಟು ಕಷ್ಟಪಡ್ತಿದ್ರು ಅವನ ಮನ್ಸು ಕರಗ್ತಿಲ್ಲ ಅಂದ್ರೆ ಅವನ್ನ ಏನ್ ಅಂದ್ಕೋಬೇಕು? ನೀನೇನಾದ್ರೂ ಅನ್ಕೊಳ್ತೀಯ ಅಂತ ನಾನೇನು ಹೇಳಲಿಲ್ಲ ಅಪ್ಪ. ನೀನ್ ಸೈನ್ ಮಾಡ್ಲಿಲ್ಲ ಅಂತ ವಿನ್ನು ಹತ್ತು ಜ್ವರ ಬರ್ಸ್ಕೊಂಡಿದ್ದಾನೆ. ಪಾಪ ವಿನ್ನು. ಹತ್ತು ಜೀವ ಸೋತ್ ಹೋಗಿ ಜ್ವರ ಬಂದಿದೆ ಅನ್ಸುತ್ತೆ. ಇದೆಲ್ಲ ಅವನ್ಗೆ ಹೇಗೆ ಅರ್ಥ ಆಗತ್ತೆ ಹೇಳಿ? ಅಕ್ಕ, ವಿನುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಒಳ್ಳೇದು. ಅದಕ್ಕೆ ಅದೇ ಬೆಟರ್. ಮನೇಲಿ ಇದ್ರೆ ಫೀವರ್ ಕಡಿಮೆ ಆಗಲ್ಲ. ವಿವೇಕ್, ನೀನ್ ಹೋಗಿ ಕಾರ್ ತೆಗಿ. ನಾನ್ ಹಾಸ್ಪಿಟಲ್ಗೆ ಬರೋದಿಲ್ಲ. ಅಪ್ಪ ರಿಪೋರ್ಟ್ ಕಾರ್ಡ್ಗೆ ಸೈನ್ ಹಾಕಿದ್ರೆ ನಾಳೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀನಿ. ನನ್ ಫ್ರೆಂಡ್ಸ್ ಎಲ್ರಿಗೂ ನನ್ಗೆ ಅಪ್ಪ ಇದ್ದಾರೆ ಅಂತ ಆ ಸೈನ್ ತೋರ್ಸ್ ಹೇಳ್ತೀನಿ. ನೀನ್ ಹೀಗ್ ಮಾಡ್ತೆ ಅನ್ಕೊಂಡಿರ್ಲಿಲ್ಲಪ್ಪ. ವಿನು ನಿನ್ ಮಗನೇ ಅಲ್ವಾ? ಯಾಕೆ ನೀನ್ ಸೈನ್ ಮಾಡಲ್ಲ ಅಂತ ಹೇಳ್ದೆ? ವಿನು ನಿನ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದ. ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲರಿಗೂ ನೀನೇ ಅವರಪ್ಪ ಅಂತ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ ವಿನುನ ಡಿಸಪಾಯಿಂಟ್ ಮಾಡ್ಬಿಟ್ಟೆ.